ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಧ್ಯಾನಶ್ಲೋಕಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಮೂಕನನ್ನು ಅತ್ಯುತ್ತಮ ಮಾತುಗಾರನನ್ನಾಗಿ ಮಾಡಬಲ್ಲಂತಹ, ಕುಂಟನನ್ನು ಪರ್ವತವನ್ನು ಏರಬಲ್ಲವನನ್ನಾಗಿ ಮಾಡುವಂತಹ ಶಕ್ತಿದೆಯೋ ಆ ಪರಮಾನಂದ ಸ್ವರೂಪನಾದ ಶ್ರೀಕೃಷ್ಣನಿಗೆ ನಮಸ್ಕರಿಸುತ್ತೇನೆ. ಗೀತೆಯ ಮಹತ್ವವೇ ಅಂತಹದ್ದು. ಯಾರು ಮೌನಿಯಾಗಿ ಈ ಪ್ರಪಂಚದ ಆಗು ಹೋಗುಗಳು ತನಗೇಕೆ ಎಂಬ ನಿರಾಶಾದಾಯಕ ಮನಸ್ಥಿತಿ ಹೊಂದಿ ಖಿನ್ನತೆಯಿಂದ ಬಳಲುತ್ತಿದ್ದರೂ ಅಂತಹವರ ಬದುಕಿಗೂ ಚೈತನ್ಯ ತುಂಬಿ ಅತ್ಯುತ್ತಮ ಮಾತುಗಾರನನ್ನಾಗಿ ಮಾಡಬಲ್ಲ ಶಕ್ತಿ ಶ್ರೀಕೃಷ್ಣನ ಕೃಪೆಗೆ ಇದೆ. ಶ್ರೀಕೃಷ್ಣನನ್ನು ನಂಬಿ ಆತನ ವಾಣಿಯೇ ಆಗಿರುವ ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ ಇತರರಿಗೂ ಇದರ ಅರಿವು ಮೂಡಿಸುವುದರಿಂದ ತಾವೂ ಬೆಳೆಯುವುದಲ್ಲದೆ ತಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕೂಡ ಬದಲಾಯಿಸುವಂತಹ ಶಕ್ತಿ ಬರುವುದು ಸಹಜ. ಕಾರಣ, ದೃಷ್ಟಿ ಬದಲಾದಂತೆ ದೃಶ್ಯವೂ ಬದಲಾಗುತ್ತದೆ. ಕುಂಟನು ಪರ್ವತ ಏರಬಲ್ಲ ಎಂಬ ಪದ ಅತಿಶಯೋಕ್ತಿ ಅನ್ನಿಸಿದರೂ ಭಗವದ್ಗೀತೆಯ ಅಧ್ಯಯನ ಮಾಡಿದ ಪ್ರತಿ ವ್ಯಕ್ತಿಗೂ ಸಿಗುವ ಮಾನಸಿಕ ನೆಮ್ಮದಿ ಮನುಷ್ಯನನ್ನು ಎಷ್ಟು ಎತ್ತರಕ್ಕಾದರೂ ಏರಿಸಬಲ್ಲದು. ಆತ ದೈಹಿಕವಾಗಿ ಕುಂಟನಾದರೂ ಮಾನಸಿಕವಾಗಿ ತನ್ನ ಇತಿಮಿತಿ ಅರಿತು ತನ್ನನ್ನು ಸರಿದಾರಿಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ತನಗೆ ತಾನೇ ಹಾಕಿಕೊಂಡ ಬೇಲಿಯನ್ನು ಕಿತ್ತೆಸೆದು ಸಾಧನೆ ಮಾಡಲು ಪ್ರೇರಣೆ ಕೊಡುವುದು ಭಗವಂತನ ವಾಣಿಯೇ ಆದ ಶ್ರೀಮದ್ ಭಗವದ್ಗೀತೆ. ಪರಮಾನಂದ ಸ್ವರೂಪನಾದ ಶ್ರೀಕೃಷ್ಣನನ್ನು ನಂಬಿ ಅವನನ್ನು ತಿಳಿದುಕೊಳ್ಳುವ ಎಲ್ಲರ ಬಾಳಿನಲ್ಲೂ ಆನಂದದ ಹೊಳೆಯನ್ನೇ ಹರಿಸಬಲ್ಲ ಶ್ರೀಕೃಷ್ಣನಿಗೆ ನಮಸ್ಕರಿಸೋಣ. ಹರಿ ಓಂ.